ರೋಷ ಎಲ್ಲ ಬತ್ತು ಹೋಗಿದೆ. ಅಂದ್ರೆ ರೊಚ್ಚಿಗೇರೋ ಟೈಮ್ ಬಂದಿದೆ. ಬಟ್ ನಮ್ಗೆ ಏನಾಗ್ತಾ ಇದೆ ಅಂದ್ರೆ ಕೈಯಲ್ಲಿ ಹಣ ಇಲ್ಲ. ಏನಕ್ಕಂದ್ರೆ ಸರ್ಕಾರ 75% ತಗೊಳ್ತಾ ಇದೆ. ಇನ್ 25% ಅಲ್ಲಿ ನಾವು ಬಾಡಿಗೆ ಕಟ್ಕೊಳ್ಳೋದಾ, ಹೊಟ್ಟೆಗೆ ಊಟ ಮಾಡೋದಾ, ಅಥವಾ ನಾವ್ ಏನ್ ಮಾಡ್ಬೇಕು, ಮಕ್ಕಳನ್ನ ನೋಡಕೊಳ್ಳೋದಾ, ಅವರ ಆಸ್ಪತ್ರೆ ಖರ್ಚು ನೋಡೋದಾ, ಅಥವಾ ಅವರ ಎಜುಕೇಶನ್ ನೋಡ್ಕೊಳ್ಳೋದಾ ಅಂತ ಆಗ್ಬಿಟ್ಟಿದೆ. ಈ ಒಂದು 100 ರೂಪಾಯಲ್ಲಿ 75 ರೂಪಾಯಿ ಅವರೇ ತಗೊಂಡ್ರೆ ನಾವ್ ಹೆಂಗ್ ಮಾಡಮ್ ಜೀವನ ಮಾಡೋದು ಹೇಳಿ ನೀವು ನೋಡೋಣ. ಇವತ್ತು 15% BMTC ದರ ಏರಿಕೆ ಆದ್ರೆ ನಾವ್ ಹೆಂಗಸರಿಗೆ ಫ್ರೀ ಕೊಟ್ಟಿದ್ದಾರೆ ಇವ್ರ ಗ್ಯಾರಂಟಿ ಮೂಲಕ. ಅದನ್ನು ನಮ್ ದುಡ್ಡಲ್ಲೇ ಕೊಡ್ತಾ ಇರೋದು. ಅವ್ರೇನು ಅವ್ರ ಪಾಕೆಟ್ ಇಂದ ಏನೋ ಕೊಡ್ತಾ ಇಲ್ಲ. ನಾವು GST ಕಟ್ತೀವಿ, ನಾವ್ ಎಲ್ಲ ಕಟ್ಟೋದು. ಅದ್ರಲ್ಲಿ ಒಂದು ಸೇರಿದ್ರೆ ಒಂದು 75% ನಾವು ಕೊಡ್ತಾ ಇದೀವಿ. ಒಂದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಲ್ಲ ಇವರು. ನಮ್ಮ ಯುವಕರೆಲ್ಲ ಹಾಗೆ ಬೀದಿ ಬೀದಿ ಅಲಿತಾ ಇದಾರೆ. ಅವ್ರಿಗೊಂದು ಜಾಬ್ ಸಿಗ್ತಾ ಇಲ್ಲ. ಡೆಲಿವರಿ ಬಾಯ್ಸ್ ಆಗಿ ಅಲಿತಾ ಇದಾರೆ. ಇವತ್ತು ಸ್ಥಿತಿ ತರಕ್ಕೆ ನಮ್ಮ ಬಿಜೆಪಿ ಗವರ್ಮೆಂಟ್ ಇರ್ಬೋದು, ಕಾಂಗ್ರೆಸ್ ಗವರ್ಮೆಂಟ್ ಇರ್ಬೋದು, ಎಲ್ಲ ಗವರ್ಮೆಂಟ್ ಕಾರಣ. ಇವ್ರು ಹೇಳ್ತಾರೆ ಅವ್ರು 5,900 ಕೋಟಿ ಸಾಲ ಬಿಟ್ಟೋಗಿದ್ದಾರೆ ಅಂತ. ಇವ್ರು ಏನ್ ಮಾಡ್ತಾ ಇರೋದು? ಬದನೆಕಾಯಿ ಏನು ಮಾಡ್ತಾ ಇಲ್ಲ. ಮಾಡೋದೆಲ್ಲ ಇಷ್ಟೇ, ಬರೀ ನಮ್ ದುಡ್ಡು ತಗೊಳ್ಳೋದು, ಅವ್ರ ಹೊಟ್ಟೆಗೆ ಹಾಕೊಳ್ಳೋದು, ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅನ್ನೋದು. ಒಬ್ರು ನಾವು ಗಂಡಸರಿಗೆ 15% ಏರಿಕೆ, ಹೆಂಗಸರಿಗೆ ಫುಲ್ ಫ್ರೀ ಅಂತ ಹೇಳೋದು. ಇದೆಲ್ಲ ಬರೀ ಬೂಟಾಟಿಕೆ, ಬರೀ ತೋರಿಸ್ಕೊಳ್ಳೋದು, ಬರೀ ಸೀಟಿಗೋಸ್ಕರ ಕೈ ಮುಗಿಯೋದು ಅಷ್ಟೇ ಹೊರತು ಬೇರೆ ಏನು ಮಾಡ್ತಾ ಇಲ್ಲ ಮೇಡಮ್ ಇವತ್ತು.